ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ SM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಾಗ ಚಕ್ಲಿ ಹಿಟ್ಟು ತಯಾರಿಸೋದು ಹೇಳ್ತೀನಿ ರೀ. ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ಹೆಂಗೆ ಮಾಡ್ಕೊತ ಬಂದಿರಲ್ರಿ ಆ ಥರ ಚಕ್ಲಿ ಹಿಟ್ಟು. 4 ಕಪ್ ರೇಷನ್ ಅಕ್ಕಿ ತೊಗೊಂಡಿನಿ ರೀ. 4 ಕಪ್ ಹಸನ್ ಮಾಡ್ಕೊಂಡು ತೊಗೋರಿ. ಆಮೇಲೆ ಇಲ್ಲಿ 1 ಕಪ್ ಕಡಲೆಬೇಳೆ ತೊಗೊತೀನಿ ರೀ, 1 ಕಪ್ ಹೆಸರು ಬೇಳೆ, 1 ಕಪ್ ಉದ್ದಿನ ಬೇಳೆ. ಇವು ಮೂರೂ ಒಂದೊಂದು ಕಪ್ ತೊಗೋಬೇಕ್ರಿ. ಆಮೇಲೆ ಇಲ್ಲಿ ಅರ್ಧ ಕಪ್ ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜ, ಅರ್ಧ ಕಪ್ ಸಾಬುದಾನ ಅಥವಾ ಸಬ್ಬಕ್ಕಿ, ಅರ್ಧ ಕಪ್ ಅವಲಕ್ಕಿ. ಇವು ಮೂರೂ ಅರ್ಧ ಅರ್ಧ ಕಪ್ ತೊಗೋಬೇಕ್ರಿ. ಆಮೇಲೆ ಅಕ್ಕಿನ ಸ್ವಚ್ಛಂಗಿ ತೊಳೆದು 2-3 ಸತಿ ತೊಳೆದು ಒಂದು ಬಟ್ಟೆ ಮ್ಯಾಗ ಹಾಕಿ ಇವು ಅಕ್ಕಿನೆಲ್ಲ ಆರಾಕ್ ಬಿಡ್ಬೇಕ್ರಿ. ಅಂದ್ರೆ ಬಿಸಿಲ್ದಾಗ ಒಣಗಿಸ್ಬಾರ್ದ್ರಿ, ಇತನ ನೆಳ್ಳಾಗನ ಒಣಗಿಸ್ಬೇಕು. ಒಂದು ದಿಪ್ಪಂತ ಬಟ್ಟೆ ತೊಗೊಂಡು ಅದ್ರ ಮ್ಯಾಗ ಹಿಂಗೆ ಕೈಯಾಡಿಸಿ ತೆಳ್ಳಗೆ ಮಾಡ್ರೆ ಲಗೆ ಆರ್ತಾವು, ಒಣಗ್ತಾವು. ಆಮೇಲೆ ಎಲ್ಲ ಬೇಳೆನೂ ಸಹ ತೊಳೆದು 3 ಬೇಳೆನೂ ತೊಳೆದು ಈ ಥರ ನೆಳ್ಳಾಗ ಒಣಗಿಸ್ಕೋಬೇಕು. ಆಮೇಲೆ ಗ್ಯಾಸ್ ಮ್ಯಾಗ ಒಂದು ಕಡಾಯಿನ ಇಟ್ಕೋಬೇಕ್ರಿ. ಅದು ದಪ್ಪ ತಳದಾಗಿರಬೇಕು. ಮೀಡಿಯಮ್ ಫ್ಲೇಮ್ದಾಗಿಟ್ಟು ಅಕ್ಕಿ ಹಾಕ್ಕೊಂಡು ಹುರ್ಕೋಬೇಕ್ರಿ. ಘಮ ಬರುತ್ತನ ಹುರಿಬೇಕ್ರಿ. ಮೀಡಿಯಮ್ ಫ್ಲೇಮ್ದಾಗಿರಲಿ. ಘಮ ಬರುತ್ತಾನೆ ಎಲ್ಲ ಅಕ್ಕಿನೂ ನೀವು ಹುರ್ಕೋರಿ. ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಎಲ್ಲನೂ ಹುರ್ಕೊಂಡಾದ್ಮೇಲೆ ಒಂದೊಂದೇ ಬ್ಯಾಳೆ ಹಾಕ್ಕೊಂಡು ಅವನ್ನೂ ಸಹ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಚಂದಂಗಿ ಹುರ್ಕೋರಿ. ಹೊತ್ತಿಸ್ಬೇಡ್ರಿ, ಮೀಡಿಯಮ್ ಫ್ಲೇಮ್ದಾಗೆ ಇಟ್ಕೊಂಡು ಕೈ ಬಿಡ್ಲಾರ್ದಂಗೆ ಚಂದಂಗಿ ಹುರ್ಕೋರಿ. ಒಂದೊಂದೇ ಬ್ಯಾಳಿನ ಇಲ್ಲಿ ಹುರ್ಕೊಳತ್ತೀನಿ ರೀ. ಫಸ್ಟ್ ಹೆಸರು ಬೇಳೆ ಹುರ್ಕೊಂಡು ಅಕ್ಕಿ ಒಳಗೆ ಸೇರಿಸ್ಲತ್ತೀನಿ ರೀ, ಮಿಕ್ಸ್ ಮಾಡ್ಲತ್ತೀನಿ ರೀ. ಆಮೇಲೆ ಉದ್ದಿನ ಬೇಳೆ, ಆಮೇಲೆ ಸಾಬುದಾನಿ, ಕಡಲೆಬೇಳೆ ಎಲ್ಲನೂ ಹುರ್ಕೊಂಡು ಇದ್ರೊಳಗೆ ಹಾಕ್ಕೊಳತ್ತೀನಿ ರೀ. ಹೊತ್ತಿಸ್ಲಕ್ಕೆ ಹೋಗ್ಬೇಡ್ರಿ. ಅವಲಕ್ಕಿ ಮತ್ತು ಸಬ್ಬಕ್ಕಿ ಆಮೇಲೆ ಜೀರಿಗೆ, ಒಂದು ಮುಟ್ಟಿಗೆ ಆಗೋಷ್ಟು ಜೀರಿಗೆ ರೀ. ಅಂದ್ರೆ ನಾ ಆಗಲೇ ತೋರಿಸಿತ್ತಿಲ್ಲ ರೀ ವಿಡಿಯೋದಾಗ. ಇವಾಗ ಜೀರಿಗೆನೂ ಹುರಿದು ಹಾಕ್ಕೊಳತ್ತೀನಿ ರೀ. ಹಾಕೋದ್ರಿಂದ ಒಂಥರ ಟೇಸ್ಟ್ ಚಲೋ ಬರ್ತೈತೆ ರೀ. ಆಮೇಲೆ ಅಜ್ವೇನು ಹಾಕ್ಕೋಬೋದು, ಅದನ್ನ ಆಮೇಲೆ ಚಕ್ಲಿ ಮಾಡೋದು ಮುಂದೆ ಸೇರಿಸ್ಕೋಬೇಕಂತ ಹೇಳಿ ಈಗ ಹಾಕ್ಕೊಂಡಿಲ್ಲ ರೀ. ಈ ಥರ ಚಂದಂಗಿ ಮಿಕ್ಸ್ ಮಾಡಿಕೊಂಡು ಗಿರ್ಣಿಗೆ ಹಾಕಿ ಚಂದಂಗಿ ಸಣ್ಣಂಗಿ ಬಿಸ್ಕೊಂಬರ್ಬೇಕು ರೀ. ಅತಿ ಸಣ್ಣಂಗಿ ಬಿಸ್ಕೊಂಬಂದರೆ ಇಲ್ಲಿ ನಮ್ಮ ಸಾಂಪ್ರದಾಯಿಕ ಚಕ್ಲಿ ಹಿಟ್ಟು